ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ ಕಾಂತರಾಜ್ ವರದಿ ಏನೋ ನಾವು ಒಪ್ಕೊಂಡಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಕಾಂತರಾಜು ವರದಿ ಅಂತಲೇ ಕರೆಯೋದು ಯಾವಾಗಲೂ. ಕಾಂತರಾಜ್ ಆದಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ರಿಪೋರ್ಟ್ ಕೊಟ್ಟಿದ್ದರು, ಕಾಂತರಾಜ್ ವರದಿಗೂ ಕೂಡ ರಿಪೋರ್ಟ್ ಕೊಟ್ಟಿದ್ದರು. 2015ರಲ್ಲಿ ಸರ್ವೆ ಆದದ್ದು, 2015. ಸೊ 10 ವರ್ಷ ಆಗಿತ್ತು. ಈಗ 25ನೇ ಇಸ್ವಿ, 2025ನೇ ಇಸ್ವಿ. 25ನೇ ಇಸ್ವಿ ಅಲ್ಲ, 10 ವರ್ಷ ಆಗಿದೆ ಅಂಥೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಶಾಶ್ವತ ಹಿಂದುಳಿದ ಆಯೋಗಕ್ಕೆ ವಹಿಸಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಸಮಾಜದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ. ನಮ್ಮಲ್ಲಿ ವೈರುಧ್ಯತೆ ಇದೆ, ಸಮಾಜದಲ್ಲಿ ವೈರುಧ್ಯತೆ ಇದೆ, ಮತ್ತು ಅಸಮಾನತೆ ಇದೆ. ವೈರುಧ್ಯತೆಯಿಂದ ಅಸಮಾನತೆ ಇದೆ. ನಾವು ಸಂವಿಧಾನ ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು. ಜೊತೆಗೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಇದನ್ನು ಮಾಡಬೇಕಾದ್ರೆ, ಈ ಅಸಮಾನತೆ ತೊಲಗಿಸ್ಬೇಕಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ. ನಾವು 1950, ನೀವೆಲ್ಲ ಓದಿದ್ದೀರೇನೋ ಗೊತ್ತಿಲ್ಲ, ನೀವೆಲ್ಲ ಓದಿದ್ದೀರೇನೋ ಗೊತ್ತಿಲ್ಲ, 1949 ನವೆಂಬರ್ 20ನೇ ತಾರೀಕು ಒಂದು ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಏನು ಹೇಳಿದ್ದಾರೆ ಅಂತಂದರೆ, 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ಜಾರಿಗೆ ಬರುವಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ ಅಂತ ಹೇಳಿ ಅವತ್ತೇ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ. 1949 ನವೆಂಬರ್ 25ನೇ ತಾರೀಕು. ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್. ಅವತ್ತು ಏನು ಹೇಳಿದ್ದಾರೆ ಅಂತಂದರೆ, ನಮ್ಮ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ, ಈ ಪ್ರಜಾಪ್ರಭುತ್ವದ ಉಳಿಬೇಕಾದ್ರೆ, ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಾವು ಅಸಮಾನತೆಯನ್ನು ತೊಲಗಿಸಲೇಬೇಕು. ಅಸಮಾನತೆ ಇದ್ದರೆ, ಅಸಮಾನತೆಯನ್ನು ನರಳ್ತಕ್ಕಂಥ ಜನ ಇದ್ದಾರಲ್ಲ, ಆ ಜನರು ಈ ಪ್ರಜಾಪ್ರಭುತ್ವದ ಸೌಧನೇ ಧ್ವಂಸ ಮಾಡಿಬಿಡ್ತಾರೆ. ಹುಷಾರಾಗಿರ್ಬೇಕು ನಾವು. ಸ್ವಾತಂತ್ರ್ಯದ ಸೌಧ ಇದೆಯಲ್ಲ, ಅದನ್ನೇ ಧ್ವಂಸ ಮಾಡ್ತಾರೆ, ಪ್ರಜಾಪ್ರಭುತ್ವದ ಸೌಧನೇ ಧ್ವಂಸ ಮಾಡಿಬಿಡ್ತಾರೆ. ಅದರಿಂದ ನಾವು ಸಮಾಜದಲ್ಲಿ ಭಾಳ ವರ್ಷ ಅಸಮಾನತೆ ಉಳಿಲಿಕ್ಕೆ ಅವಕಾಶ ಕೊಡಕೂಡದು. ಅದಕ್ಕೆ ನಾವು ಸಮಾನತೆಯನ್ನು, ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ, ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ಮಾಡಲಿಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜನರಿದ್ದಾರಲ್ಲ, ಸುಮಾರು 7 ಕೋಟಿ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ಜನಸಂಖ್ಯೆ 7 ಕೋಟಿ ಜನಸಂಖ್ಯೆ ಇದೆ. ಸುಮಾರು 2 ಕೋಟಿಯಷ್ಟು
ಕುಟುಂಬಗಳಿದ್ದಾವೆ, ಸುಮಾರು 2 ಕೋಟಿಯಷ್ಟು ಕುಟುಂಬಗಳಿದ್ದಾವೆ. ಇವರೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು, ಸಮಾನತೆಯನ್ನು ಒದಗಿಸ್ಕೊಡ್ಬೇಕು. ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇದನ್ನು ಭಾಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ, ಸಂವಿಧಾನ ಹೇಳ್ತದೆ. ಅದರಿಂದ ಸಮಾನತೆಯನ್ನು, ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಇಷ್ಟು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? ಇದು 79ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದ್ದೀವಿ. 78 ವರ್ಷಗಳಾಗ್ಬಿಟ್ಟದೆ. 79ನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಇಷ್ಟು ವರ್ಷಗಳಾದರೂ ಕೂಡ, 78 ವರ್ಷಗಳಾದರೂ ಕೂಡ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಲಗಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರ ನಾನು 2014ರಲ್ಲಿ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ಇದ್ದಂಥ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲೇ ನಾವು ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಮಾಡಿದ್ದೆ. ಯಾಕೆ ಮಾಡಿದ್ದೆ ಅಂತಂದರೆ, ಇದು ಸಮಾನತೆ ಬರಬೇಕಲ್ಲ ಎಲ್ರಿಗೂ. ಅವರ ಶಿಕ್ಷಣ ಪರಿಸ್ಥಿತಿ ಗೊತ್ತಾಗಬೇಕು, ಅವರ ಉದ್ಯೋಗದ ಪರಿಸ್ಥಿತಿ ಗೊತ್ತಾಗಬೇಕು, ಅವರು ಯಾವ ಜಾತಿ ಸೇರಿದ್ದಾರೆ ಅಂತ ಗೊತ್ತಾಗಬೇಕು, ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಾಗಬೇಕು, ಮತ್ತು ಅವರು ಏನು ಶಿಕ್ಷಣ ಪಡ್ಕೊಂಡಿದ್ದಾರೆ, ರಾಜಕೀಯದಲ್ಲಿ ಯಾವ ಪರಿಸ್ಥಿತಿಲಿದೆ, ಅವರು ಜಮೀನುಗಳಿದೆಯಾ ಇಲ್ವಾ ಅನ್ನೋದು ಗೊತ್ತಾದರೆ ನಾವು ಅವರಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ನಾವು ಹಿಂದೆ ಇದ್ದಾಗ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿದ್ದು. ಯಾಕೆ BPL ಕಾರ್ಡ್ ಪಡ್ಕೊಂಡಿರ್ತಕ್ಕಂಥವ್ರಿಗೆಲ್ರಿಗೂ ಕೂಡ ಸಬಲೀಕರಣ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ತುಂಬತಕ್ಕಂಥ ಕೆಲಸ. ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಭಾಗ್ಯಗಳ ಕಾರ್ಯಕ್ರಮದ ಮೂಲಕ ಸಮಾನತೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಮಾಡಬೇಕಾದ್ರೆ ಈಗ ಯಾವ ಜಾತಿ ಸೇರಿದ್ದಾರೆ, ಯಾವ ಧರ್ಮಕ್ಕೆ ಸೇರಿದ್ದಾರೆ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಾದ್ರೆ ಕಾರ್ಯಕ್ರಮಗಳು ಕೂಡ ಎಂಥದ್ದು ಅಫರ್ಮೇಟಿವ್ ಆ್ಯಕ್ಷನ್ ಅಂತೇಳಿ ಕರೀರ್ಗೆ ಇದೆ. ಅಲ್ಲಿ ಅಮೇರಿಕಾದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ಇದೆ. ಸೊ ಈ ಅಫರ್ಮೇಟಿವ್ ಆ್ಯಕ್ಷನ್ ಯಾಕೆ ಅಲ್ಲಿ ನಮ್ಮಲ್ಲಿ ರಿಸರ್ವೇಷನ್ ಅಂತ ಇದೆ, ಅಲ್ಲಿ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಇದೆ, ನಮ್ಮಲ್ಲಿ ರಿಸರ್ವೇಷನ್ ಅಂತ ಇದೆ. ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕು ಸರ್. ಇದು ಪಾರ್ಟ್ 4ನಲ್ಲಿ ಡೈರೆಕ್ಟಿವ್. ಆಮೇಲೆ ನೀವು ಪಾಪ ಐ ಡೋಂಟ್ ನೋ ವೆದರ್ ಹೌ ಮೆನಿ ಆಫ್ ಯು ಹ್ಯಾವ್ ರೆಡ್ ಆರ್ಟಿಕಲ್ 15 ಕ್ಲಾಸ್ 4, 16 ಕ್ಲಾಸ್ 4. ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ನಮಗೆ ವಿಶೇಷವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅವ್ರ ಬಡತನ ಹೋಗ್ಬೇಕಾದ್ರೆ, ನಿರುದ್ಯೋಗ ಹೋಗ್ಬೇಕಾದ್ರೆ, ಅವರ ಅನಕ್ಷರತೆ ಹೋಗ್ಬೇಕಾದ್ರೆ, ಇವೆಲ್ಲ ಮಾಡಬೇಕಾದ್ರೆ ಈಗ ಆರ್ಟಿಕಲ್ 15 ಕ್ಲಾಸ್ 4, ಆರ್ಟಿಕಲ್ 16 ಕ್ಲಾಸ್ 4 ಇವು ಇದೆ. 16(5) ಈಗ ಮಾಡಿದ್ದಾರೆ. 6 ಅದರ್ ಎಕನಾಮಿಕ್ ವೀಕರ್ ಸೆಕ್ಷನ್.
ಅದು ಇತ್ತೀಚೆಗೆ ಮಾಡಿದೆ. ಇತ್ತೀಚೆಗೆ ಮಾಡಿ. ಸೊ ಅದಕ್ಕೋಸ್ಕರ ನಾನು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಅಂತೇಳಿ ವಹಿಸಿದ್ದೆ. ಅವರು ಸರ್ವೆ ಮಾಡಿ 2015 ಅದರಿಂದ 10 ವರ್ಷ ಆಗಿಬಿಟ್ಟದೆ ಅಂತೇಳಿ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲಿಲ್ಲ. ಈಗ ಹೊಸದಾಗಿ 7 ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನು ಗೊತ್ತಿರಬೇಕು, ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಈಗ ಮಧುಸೂದನ್ ನಾಯ್ಕ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಮೆಂಬರ್ಗಳಾಗಿದ್ದಾರೆ. 5 ಜನ ಮೆಂಬರ್ಗಳಿದ್ದಾರೆ. ಈ 5 ಜನ ಮೆಂಬರ್ಗಳು ಮತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಸೆಕ್ರೆಟರಿ ಇದ್ದಾರೆ, ದಯಾನಂದ್ ಇದ್ದಾರೆ, ಮೆಂಬರ್ ಸೆಕ್ರೆಟರಿ. ಇಲ್ಲ, ದಯಾನಂದ್ ಬಂದಿಲ್ವಾ? ಇಲ್ಲ, ಅವರೇನೋ ಪರ್ಸನಲ್ ಕನ್ವೀನಿಯನ್ಸ್. ಇದನ್ನು ಇವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ. ಮತ್ತು ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀವಿ. ಆದಷ್ಟು ಜಾಗ್ರತೆ. ಅವರು ಕೂಡ ಹಿಂದುಳಿದ ಆಯೋಗದವರು. ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸಮೀಕ್ಷೆ ಮಧುಸೂದನ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಹಿಂದುಳಿದ ಆಯೋಗ, ಇವರು ಜಾತಿ ಗಣತಿಯನ್ನು ಸಮೀಕ್ಷೆಯನ್ನು 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ, ಸೆಪ್ಟೆಂಬರ್ 22, 2025 ಅಲ್ಲಿಂದ ಅಕ್ಟೋಬರ್ 7ರೊಳಗಡೆ ಮುಗಿಸ್ಬೇಕು ಅಂತ ಮಾಡಿದ್ದಾರೆ. ಯಾಕಂತಂದರೆ ಈ ಅವಧಿನಲ್ಲಿ ದಸರಾ ರಜಾ ಇದೆ. 22ಕ್ಕೆ ಉದ್ಘಾಟನೆ ಆಗ್ತದೆ ದಸರಾ, 2ನೇ ತಾರೀಕಿಗೆ ಜಂಬೂ ಸವಾರಿ ಮುಗೀತದೆ. ಟೀಚರ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಸರ್ವೆಗೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕು. ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು, ಉಪಾಧ್ಯಾಯರುಗಳು, ಅವರನ್ನು ಸರ್ವೆಗೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು 1,60,60,000 ಅಲ್ಲ, 1,75,000 ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ. ಅವರಿಗೆ ವಿಶೇಷ 20,000 ಬರ್ತದೆ ಸರ್. ಸುಮಾರು 20,000 ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. 20,000 ಮಾಡ್ತಾ ಇದ್ದೀವಲ್ಲ, 1,75,000 ಟೀಚರ್ಸ್ಗಳಿಗೆ 25 ಕೋಟಿ ಅವರಿಗೆ ರೆಮ್ಯುನರೇಷನ್. 325 ಕೋಟಿ ಅವರಿಗೆ 325 ಕೋಟಿಯಷ್ಟು ರೆಮ್ಯುನರೇಷನ್ನೇ ಆಗುತ್ತೆ. 325 ಕೋಟಿ.
ಅದಕ್ಕೆ ಈಗ ನಾವು ತಾತ್ಕಾಲಿಕವಾಗಿ 348 ಅಲ್ಲ 400 ಕೋಟಿ ಹೇಳಿ. 420 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀರಿ ಸರ್. 420 ಕೋಟಿ ನಾವು ಸಾಲದೆ ಹೋದರೆ ಮತ್ತೆ ಕೊಡ್ತೀವಿ. ಮರುಸಮೀಕ್ಷೆಗೆ ಟೀಚರ್ಗಳದೇ 325 ಕೋಟಿ ಆಗುತ್ತೆ. ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ 165 ಕೋಟಿ ಆಗಿತ್ತು. ಯಾರು ನಾನು ಹೇಳ್ತಾ ಇರೋದು ಬರ್ಕಳಪ್ಪ ನೀವು. ಅವ್ರು ಕೊಟ್ಟಿರೋದು ಕೊಟ್ಟಷ್ಟೆಲ್ಲ ಬರೀ ಕೊಡೋಕ್ಕಾಗಲ್ಲ. ಈಗ 400 ಚಿಲ್ಲರೆ ಕೊಟ್ಟಿದ್ದೀವಿ, ಇನ್ನು ಉಳಿದ್ರೆ ಇನ್ನೂ ಬೇಕಾದರೆ ಕೊಡ್ತೀವಿ. ಸೊ ಅದರಿಂದ ಒಂದು ಮಧುಸೂದನ್ ನಾಯ್ಕ್ ಅವರ ಕಮಿಟಿ, ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು. ಎರಡನೇದು ಸೆಪ್ಟೆಂಬರ್ 22ರಿಂದ ಸರ್ವೆ ಪ್ರಾರಂಭ ಆಗುತ್ತೆ, ಸಮೀಕ್ಷೆ, ಮತ್ತು 7ನೇ ತಾರೀಕಿನವರೆಗೆ ನಡೀತದೆ. ವರದಿಯನ್ನು ಡಿಸೆಂಬರ್ ಒಳಗಡೆ ಕೊಡಬೇಕು. ಆಮೇಲೆ ಈ ಸಾರಿ ಒಂದು ವಿನೂತನವಾದಂಥ ಪದ್ಧತಿಯನ್ನು ನಾಗಮೋಹನ್ ದಾಸ್ ಸಮಿತಿಯವರು, ಆಯೋಗದವರು ಮಾಡಿದ್ರಲ್ಲ, ಈ ಒಳ ಮೀಸಲಾತಿ ಬಗ್ಗೆ ಮಾಡಿದ್ರಲ್ಲ, ಆ ಥರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈ ಮನೆ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ. ಈ ಮೀಟರ್ ರೀಡರ್ ಇರ್ತಾರಲ್ಲ, ಮೀಟರ್ ರೀಡರು, ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ಮಾಡ್ತಾರೆ. ನಾವು ಮನೆ ಕನೆಕ್ಷನ್ ಕೊಡುವಾಗ 6 ನಂಬರ್ ಕೊಟ್ಟಿರ್ತೀವಿ. ಜಿಯೋ ಟ್ಯಾಗ್ ಅವರು ಹೋಗಿ ಜಿಯೋ ಟ್ಯಾಗಿಂಗ್ ಮಾಡ್ತಾರೆ. ಸೊ ಇವರು ಹೋಗಿ ಜಿಯೋ ಟೈಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಯುನಿಕ್ ಹೌಸಿಂಗ್ ಐಡಿ ಪಟ್ಟಿ ನಂಬರ್ ಒಂದು ಕೊಡ್ತಾರೆ. ಪಟ್ಟಿ ಅಂಟಿಸ್ತಾರೆ. ಆ ಪಟ್ಟಿನ ಒಂದು ಇದು ಮಾಡಿ ನಂಬರ್ ಮಾಡಿ ಅಂಟಿಸ್ತಾರೆ ಮನೆ ಮನೆಗೆ. ಇದು ಮೊದಲನೇ ಕೆಲಸ. ಇವತ್ತಿಗೂ 1,55,00,000 ಸ್ಟಿಕ್ಕರ್ಸ್ ಅಂಟಿಸಿದೆ. UHID ಅಂತ ಹೇಳ್ತಾರೆ ಇದಕ್ಕೆ, ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಟಿ. ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಎಲ್ಲ 2 ಕೋಟಿ ಮನೆಗೂ ಅಂಟಿಸ್ತಾರೆ. ಸುಮಾರು 2 ಕೋಟಿ ಮನೆಗೂ ಕೂಡ ಅಂಟಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಇವತ್ತಿಗೆ 155 ಕೋಟಿ ಅಂಟಿಸಿದ್ದೀವಿ. ಈಗ ಇವತ್ತಿನವರಿಗೆ 1,55,00,000 ಮನೆಗಳಿಗೆ ಈ ಪಟ್ಟಿಯನ್ನು ಅಂಟಿಸ್ತಕ್ಕಂಥ ಕೆಲಸ, ಈ ಸ್ಲಿಪ್ ಅಂತ ಸ್ಟಿಕ್ಕರ್ ಅದು ಅಂಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ಒಂದು. ಆಮೇಲೆ ಅದಾದಮೇಲೆ ಮನೆ ಮನೆಗೆ ಮೇಸ್ಟ್ರಿಗಳು ಟೀಚರ್ ಸರ್ವೆ ಮಾಡ್ತಾರೆ, ಪ್ರತಿ ಮನೆಗೂ ಕೂಡ. ಅಲ್ಲಿ ಈ ಆಧಾರ್ ಕಾರ್ಡ್ ಇದೆಯಲ್ಲ, ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡು, ಅದನ್ನು ಅವರು ಮೊಬೈಲ್ ಇದ್ದರೆ ಮೊಬೈಲಿಗೆ ಲಿಂಕ್ ಮಾಡ್ತಾರೆ. ಕಂಪಲ್ಸರಿ ಇರೋದ್ರಿಂದ ಯಾರ್ಯಾರ ಹತ್ರ ಮೊಬೈಲ್ ಇದೆ ಅದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಮೊಬೈಲ್ ಇಲ್ಲದೆ ಹೋದರೆ
ಆ ಮನೆಗಳನ್ನು ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ವ್ಯಕ್ತಿಗಳದು ಮನೆಗಳದು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಒಟ್ಟಾರೆಯಾಗಿ ಸೈಂಟಿಫಿಕ್ಕಾಗಿ ಆಗಬೇಕು, ಯಾರೂ ಕೂಡ ತಪ್ಪಿಸ್ಕೋಬಾರದು. ನನ್ನ ಮನವಿ ಏನಪ್ಪ ಅಂತಂದರೆ, ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಮನವಿ. ಜೊತೆಗೆ 60 ಪ್ರಶ್ನೆಗಳನ್ನು ಕೇಳ್ತಾರೆ. ಕಾಂತರಾಜ್ ವರದಿ ಮತ್ತು 54 ಇತ್ತು, ಈಗ 6 ಜಾಸ್ತಿ ಮಾಡಿದ್ದಾರೆ, 6 ಪ್ರಶ್ನೆಗಳು ಜಾಸ್ತಿ ಮಾಡಿದ್ದಾರೆ. 60 ಪ್ರಶ್ನೆಗಳನ್ನು ಕೇಳ್ತಾರೆ. ನೀನು ಯಾವ ಧರ್ಮದವನು, ಯಾವ ಜಾತಿಯವನು, ನಿನ್ನ ಶೈಕ್ಷಣಿಕ ಪರಿಸ್ಥಿತಿ ಏನು, ನಿನ್ನ ಸಾಮಾಜಿಕ ಪರಿಸ್ಥಿತಿ ಏನು, ನಿನಗೆ ಉದ್ಯೋಗ ಇದೆಯಾ ಇಲ್ವಾ, ನಿನ್ನ ಜಮೀನುಗಳಿದೆಯಾ ಇಲ್ವಾ. ನೋಡಿ, ಇದು 60 ಪ್ರಶ್ನೆಗಳನ್ನು ಟೀಚರ್ಗಳು ಅವ್ರ ಮನೆಗಳಿಗೆ ಗಾಡಿದೇನ ಕಾರಿದೇನ ಮನೆ ಪ್ಲಾಟ್ ಇದಾವೆ ಹೋದಾಗ ಕೇಳ್ತಾರೆ. ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ, ತಪ್ಪದೇ ಇದರಲ್ಲಿ ಪಾಲ್ಗೊಳ್ಳಬೇಕು. ನಂಬರ್ 1. ನಂಬರ್ 2, ಈ 60 ಪ್ರಶ್ನೆಗಳಿಗಿದೆಯಾ ಕೇಳ್ತಾರಲ್ಲ, ಅವಕ್ಕೆಲ್ಲ ಉತ್ತರ ಕೊಡಬೇಕು. ಮತ್ತು ಯಾರೂ ಕೂಡ ಇದರಲ್ಲಿ ತಪ್ಪಿಸ್ಕೋಬಾರ್ದು. ಒಂದು ವೇಳೆ ನಿಮಗೆ ಮನೇಲಿ ಇರೋಕ್ಕಾಗಲಿಲ್ಲ ಅಂತಂದರೆ, ಒಂದು ಸಹಾಯವಾಣಿ ಇದೆ ಆಯೋಗದ್ದು. ಸಹಾಯವಾಣಿ ಸಂಖ್ಯೆ 80 50 77 0004. 80 50 77 304. ಇದು ಸಹಾಯವಾಣಿ ನಂಬರು. ಅದಕ್ಕೆ ಕರೆ ಮಾಡಬಹುದು. ಆಮೇಲೆ ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ ವಿಳಾಸ ಏನಿದು, ಏನಮ್ಮ ಇದು? ಸರ್ www.KSBC ಕರ್ನಾಟಕ ಸ್ಟೇಟ್ KSCBC ಕರ್ನಾಟಕ ಗೌರ್ಮೆಂಟ್ ಇನ್ ಕೊಟ್ಟಿದ್ದೀರಾ? ಇದು ನೋಡ್ಕೊಳ್ಳಿ. ಇದು ನೀವು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಬರೆದು ಜನರಿಗೆ ತಿಳಿಸಿ ಅಷ್ಟೇ. ಸರ್ ಆನ್ಲೈನು ಇರ್ತದೆ, ಆನ್ಲೈನ್ ಎನ್ಯುಮರೇಷನ್ ಆನ್ಲೈನ್ ಮೂಲಕನೂ ಕೂಡ ಮಾಡ್ಬೋದು. ಒಂದು ನ್ಯೂಸ್ ಕರೆಂಟ್ ವಿದ್ಯುತ್ ಅವರು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ತಾರೆ, RR ನಂಬರ್ ತಗೊಂಡು. ಆಮೇಲೆ ಆಶಾಕರ್ತರು ಮನೆ ಮನೆಗೆ ಹೋಗಿ, ಆಮೇಲೆ ಆಶಾ ಕಾರ್ಯಕರ್ತರು, ಇದು ಮೊದಲೇ ಟೀಚರ್ಸ್ಗಳು ಹೋಗೋಕ್ಕಿಂತ ಮುಂಚಿತವಾಗಿ 3 ದಿವಸ ಮುಂಚೆ 3 ದಿನ ಮುಂಚಿತವಾಗಿ ಹೋಗಿ ಆಶಾ ಕಾರ್ಯಕರ್ತರು ಎಲ್ಲರ ಮನೆಗಳಿಗೆ ಹೋಗಿ ನಾಳೆ 60 ನಾಳೆಯಿಂದ ಇದನ್ನ ಕೊಡ್ತಾರೆ. ಈ ನಮೂನೆಯನ್ನು ಕೊಟ್ಬಿಡ್ತಾರೆ ಅವ್ರಿಗೆ ಮುಂಚಿತವಾಗಿ. ಯಾಕಂತಂದರೆ ಓದ್ಕೊಂಡಿರಲಿ ಅಂತ, ಅವ್ರಿಗೆ ಗೊತ್ತಾಗಿ ಮಾಹಿತಿ ಗೊತ್ತಿರಲಿ ಅಂತ. ಅವನ್ನೆಲ್ಲ ಕೊಟ್ಟು ಎಲ್ಲರಿಗೂ ಈ ಕಡೆ ಕೊಡಿ. ನೀನು ಪ್ರೆಸ್ ಮೀಟ್ ಆದಮೇಲೆ ಕೊಡಿ. ಪ್ರೆಸ್ ಮೀಟ್
ಕೊಟ್ಟರೆ ಅನುಕೂಲ ಆಗುತ್ತೆ. ಇದು ಟೀಚರ್ಗಳು ಹೋದಾಗ ಮನೆಗೆ ಉತ್ತರ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಎಲ್ಲ ಕಾಪಿ. ಆಶಾ ಕಾರ್ಯಕರ್ತರು ಸಾಹೇಬ್ರ ಕ್ವಶನ್ ಮುಂಚಿತವಾಗಿಯೇ ಟೀಚರ್ಗಳು ಹೋಗೋದಕ್ಕಿಂತ ಮುಂಚಿತವಾಗಿಯೇ ಮನೆ ಮನೆಗೆ ಹೋಗಿ ಈ ನಮೂನೆಗಳನ್ನು ಕೊಡ್ತಾರೆ. ಅವರು ಓದಕ್ಕೆ ಬರೋರು ಓದ್ಕೋಬೋದು, ಓದಕ್ಕೆ ಬರದೇ ಇದ್ದವರು ಬೇರೆಯವ್ರ ಮೂಲಕ ಓದ್ಕೊಂಡು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ದೇ ಮಸ್ಟ್ ಬಿ ಪ್ರಿಪೇರ್ಡ್. They must be prepared. Whatever questions, I mean, according to the ನಮೂನೆ, ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡಿ ಅದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಕ್ರಮಗಳನ್ನು ತಗೊಳ್ತಾ ಇರೋದು ಯಾಕೆ ಅಂತಂತಂದರೆ ಯಾರು ಕೂಡ ತಪ್ಪಿಸ್ಕೋಬಾರ್ದು. ಎಲ್ಲರ ಮನೆಗಳಲ್ಲೂ ಕೂಡ ನಮಗೆ ಅವರ ಮಾಹಿತಿ ಸಿಗಬೇಕು. ಅಪಾರ್ಟ್ಮೆಂಟ್ಗಳಿಗೂ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಹೋಗ್ತಾರೆ. ಈಗ ಪ್ರತಿಯೊಬ್ಬ ಟೀಚರ್ಗೆ ಎಷ್ಟು ಮನೆ ಕೊಡ್ತೀರಿ? 150 ಮನೆ. ಒಬ್ಬ ಟೀಚರ್ಗೂ 120ರಿಂದ 150 ಮನೆ ಕೊಡ್ತೀವಿ ಸರ್. 120ರಿಂದ 150 ಮನೆಗಳು ಎನ್ಯೂಮರೇಷನ್ ಬ್ಲಾಕ್ ಮಾಡಿ ಅವ್ರಿಗೂ ಒಂದೊಂದು ಬ್ಲಾಕ್ ಮಾಡಿ ಒಂದೊಂದು ಬ್ಲಾಕ್ ಮಾಡಿ ಒಬ್ಬ ಟೀಚರ್ಗೆ 120ರಿಂದ 150 ಮನೆಗಳು. ಅದು ಅಪಾರ್ಟ್ಮೆಂಟ್ ಇರಲಿ, ಅಲ್ಲಿ ಎಷ್ಟು ಮನೆಗಳಿರ್ತವೆ ಅಷ್ಟು ಅಪಾರ್ಟ್ಮೆಂಟ್ಗಳಿರ್ತವೆ, ಅಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವರು ತಮ್ಮ ಜಾತಿಯನ್ನ ಹೇಳ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ, ತುಂಬಾ ಜನ ಹಿಂದೇಟ್ ಆಗ್ತಿದ್ದಾರೆ ಅಂತ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಕಂಪ್ಲೇಂಟ್. ಅದಕ್ಕೆ ನೋಡಪ್ಪ, ಆನ್ಲೈನ್ ಮೂಲಕ ಕೊಡಲಿ. ನೀವು ಜಾತಿ ಹೇಳ್ಕೊಳಕ್ಕಾಗಲ್ಲ ತಾನೇ ಟೀಚರ್, ಬೇರೆ ದಾರಿ ಇದೆಯಲ್ಲ. ಆನ್ಲೈನ್ ಬಹಿರಂಗಪಡಿಸ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ, ಅವ್ರ ಜಾತಿನ ಬಹಿರಂಗಪಡಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಿಲ್ಲ. ನೋಡಿ, ಈಗ ನಾಗಮೋಹನ್ ದಾಸ್ ಒಳ ಜಾತಿ ಆಗಿದೆ, ಒಳ ಮೀಸಲು ಆಗಿದೆ. ಹಾಗೆ ಎಷ್ಟು ಪರ್ಸೆಂಟ್ ಆಗಿದೆ? 93% ಆಗಿದೆ. 100% ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ಗಳು ಹೋದಾಗ ಸಿಗೋದಿಲ್ಲ, ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು. ನಂಬರ್ 1. ನಂಬರ್ 2, ಆನ್ಲೈನ್ ಮೂಲಕ ಕೊಡಲಿಕ್ಕೆ ಅವಕಾಶ ಇದೆ. 3ನೇದು ಪಬ್ಲಿಕ್ನಲ್ಲಿ ಮಾಡೋದು ಸರ್, ಮನೆ ಒಳಗೆ. ಆಮೇಲೆ ಇದು ಮನೇಲಿ ಮಾಡೋದಲ್ವಾ, ಎಲ್ಲರಿಗೂ ಮಾಡ್ತಾ ಇದ್ದ ಕಾರಣ ಅದು ಒಬ್ಬರ ಮನೆ. ಹಾಗಾದರೆ ಈ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರದವರು, ಅವ್ರು ಹೆಂಗೆ ಮಾಡ್ತಾರೆ? ಅದೇನಪ್ಪ, ಟೀಚರ್ಸ್ ಬಂದವಾಗ ಅವರಿಗೆ ಒಂದು ಸ್ವಲ್ಪ ಗೌರವದಿಂದ ಕೂಡಿಸಿ ಅವರಿಗೆ ನೀರು ಕೊಟ್ಟು ಅವರಿಗೆ ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕುಳಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನು ಮಾಡ್ತಾರೆ. ಗೊತ್ತಾಯ್ತಾ? ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆ್ಯಪ್, ಟೀಚರ್ಸ್ ಟ್ರೈನಿಂಗ್ ಮಾಡಲಿಕ್ಕೆ ಆ್ಯಪ್ ಮಾಡಿದ್ದೀವಿ ಸರ್. ತಮಗೀಗ ತೋರಿಸ್ತೀವಿ, ತಮ್ಮಿಂದ ಅದು ಲಾಂಚ್ ಮಾಡಿದರೆ ಟೀಚರ್ಸ್ ಟ್ರೈನಿಂಗು ಮಾಡಿ ಅವ್ರಿಗೆ ಹೇಗೆ ನಿಮ್ಮ ಕ್ವಶನ್ ಕೇಳಬೇಕು, ಹೇಗೆ ಉತ್ತರ ಪಡ್ಕೊಳ್ಬೇಕು, ಹೇಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು, ಅದರ ಬಗ್ಗೆ ಒಂದು ಬಾಟ್ ಮಾಡಿದ್ದೀವಿ ಸರ್. ತಮಗೂ ತೋರಿಸ್ತೀವಿ ಸರ್. ಈಗ ಪ್ರಶ್ನೋತ್ತರ ಇರುತ್ತೆ, ಅಲ್ಲಿ ಅವ್ರ ಜಾತಿ ಮೆನ್ಷನ್ ಮಾಡಲ್ಲ ಅಂತ ಅನ್ಕೊಳ್ಳಿ, ಅಲ್ಲಿಂದಲೂ ಮಾಡೋದು ಡೂಪ್ಲಿಕೇಟ್ ಆಗಲ್ಲ, ಆಕ್ಸೆಸ್ ಇರುತ್ತಾ? ಹೆಂಗೆ ನಿಮ್ಮ ಮನೆಗೆ ಬಂದಿರ್ತಾರೆ ನೀನು ಅಂತ ಇರ್ತೀಯ, ನೀನು ನಿನ್ನ ಜಾತಿ ಹೇಳಕ್ಕೆ ಹೋಗಲ್ಲ. ಇದರಲ್ಲಿ ಆನ್ಲೈನ್ ಮೂಲಕ ಹೇಳು, ಡೂಪ್ಲಿಕೇಟ್ ಹೆಂಗಾಗುತ್ತೆ? ಇಲ್ಲ ಒಂದ್ಸರಿ ಆನ್ಲೈನ್ ಉಪಯೋಗಿಸಿದ ಮೇಲೆ ಮತ್ತೆ ಡೂಪ್ಲಿಕೇಟ್ ಆಗಲ್ಲ. ಐಟಿ ಕ್ರೌಡ್ ಜಾಸ್ತಿ, ಮೈಗ್ರೇಷನ್ ಪಾಪ್ಯುಲೇಷನ್ ಇರುತ್ತೆ, ಅವ್ರು ನಾರ್ತ್ ಇಂಡಿಯಲ್ಲಿ ಬೇರೆ ಜಾತಿ ಇರುತ್ತೆ, ನಮ್ಗೆ ಅದು ಮೆನ್ಷನ್ ಆಗಲ್ಲ, ಅವ್ರು
ವೆದರ್ ದೇ ಆರ್ ಮೈಗ್ರೇಟೆಡ್ ಆರ್ ನಾಟ್. ಅದರ್ಸ್ ಆಪ್ಷನ್ ಇದೆ, ಅಲ್ಲಿ ಮೆನ್ಷನ್ ಮಾಡಿ. ಅಲ್ಲಿ ನಿಮ್ಮ ಜಾತಿ ಹೇಳೋಕ್ಕೇನಪ್ಪ, ನಿಮ್ಮ ಪರಿಸ್ಥಿತಿ ಹೇಳೋಕ್ಕೆ ಏನಂತೆ, ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಔದ್ಯೋಗಿಕ ಪರಿಸ್ಥಿತಿ ಏನು, ನಿಮ್ಮ ನಿಮ್ಮ ಇದು ಸಾಮಾಜಿಕವಾಗಿ ಹೇಳೋಕ್ಕೆ ಏನು ಕಷ್ಟ ನಿಮಗೆ? ಹೊರ ರಾಜ್ಯಗಳವರು ಅವರ ಜಾತಿಗಳನ್ನು ನಮ್ಮನ್ನು ಪಟ್ಟಿ ಸೇರಿಸಲಾಗಿದೆ ಅಂತ ಹೇಳಿ. ಅದರ್ಸ್ ಕೊಟ್ಟಿದ್ದೀವಿ ಸರ್, ಎಂಟರ್ ಮಾಡಿ. ನೋಡಪ್ಪ, ಆಧಾರ್ ಕಾರ್ಡ್ ಇರ್ತದೆ ನಿನ್ನ ಹತ್ರ, ಅದರ್ಸ್ ಅಂತ ಅದರ್ಸ್ ಅಂತ ಕಾಲಮ್ ಇದೆ ಸರ್, ಅದರಲ್ಲಿ ಆಗ್ಬೋದು. ಅದ್ರಲ್ಲಿ ಹಾಕ್ಬೋದು. ಸರ್ ಈಗ 16 ದಿವಸದಲ್ಲಿ ಮುಗಿಸಿ ಡಿಸೆಂಬರ್ ಒಳಗೆ ಎಕ್ಸ್ಟ್ರಾಪುಲೇಟ್ ಮಾಡಿ ಆಗುತ್ತೆ ಸರ್? ಆಗ್ಬೋದು. ಈಗ 15 ದಿನಗಳಲ್ಲಿ ಮುಗಿಸಿತ್ತು ಹಿಂದೆ ಕಾಂತರಾಜ್ ವರದಿ ಮಾಡಿದಾಗ 15 ದಿನದಲ್ಲೇ ಮುಗಿಸಿತ್ತು. ಈಗಲೂ 15 ದಿನದೊಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಸರ್ ಆ ಸಂದರ್ಭದಲ್ಲಿ ತುಂಬಾ ಜನ ಅದಕ್ಕೆ 120 ರಿಂದ 150 ಮನೆಗಳು ಕೊಟ್ಟಿರೋದು ಒಬ್ಬೊಬ್ಬರಿಗೆ.